ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಚುರುಮುರಿ ಇವತ್ತಿನ ರೆಸಿಪಿ. ನಾವು ತುಳುವಲ್ಲಿ ಚರ್ಮುರಿ ಅಂತ ಹೇಳ್ತೇವೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎರಡು ರೀತಿಯಲ್ಲಿ ಚುರುಮುರಿ ಮಾಡಿ ತೋರಿಸ್ತಾ ಇದ್ದೇನೆ. ಕಾಯಿ ಮಾವಿನ ಹಣ್ಣು ಇದ್ರಂತೂ ತುಂಬ ರುಚಿಯಾಗಿ ಬರ್ತದೆ. ನಾವೊಂದು ಕಾಯಿ ಮಾವಿನ ಹಣ್ಣು ಇದೆ ಮನೆಯಲ್ಲಿ, ಹಾಗಾಗಿ ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. 1 ಕಪ್ಪಿನಷ್ಟು ಸಣ್ಣಗೆ ತುರಿದ ಈರುಳ್ಳಿ, 1 ಕಪ್ಪಿನಷ್ಟು ಹುರಿದ ನೆಲಗಡಲೆ, ಮತ್ತು 1 ಕಪ್ಪಿನಷ್ಟು ತುರಿದ ಮಾವಿನಕಾಯಿ ತುರಿ, 1 ಕಪ್ಪಿನಷ್ಟು ಬೀಟ್ರೂಟ್ ತುರಿ, ಇದು 1 ಕಪ್ಪಿನಷ್ಟು ಕ್ಯಾರೆಟ್ ತುರಿ. ಇದನ್ನೆಲ್ಲ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಸುಲಭ ಆಗ್ತದೆ. ಇನ್ನು ಒಂದು ದೊಡ್ಡ ಟೊಮೆಟೊ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ, ಮತ್ತು ಒಂದು ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ನೋಡಿ ಬೀಟ್ರೂಟ್, ಕ್ಯಾರೆಟ್ ಮತ್ತು ಮಾವಿನಕಾಯಿ ತುರಿಯನ್ನು ಹಾಕಿದ್ದೇನೆ. ಈಗ ಈರುಳ್ಳಿ ಸಷ್ಟೇ, ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿ ಬರ್ತದೆ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ನೆಲಗಡಲೆ, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಟೊಮೆಟೊ, ಇದನ್ನು ಸಹ ಹಾಕಿದ್ದೇನೆ. ಮೊದಲೊಂದು ಸಲ ಎಲ್ಲ ಇದನ್ನು ಹಾಕುವ. ಇದು ನೋಡಿ ಹುರಿದ ನೆಲಗಡಲೆ, ಮಾರ್ಕೆಟಲ್ಲಿ ಸಹ ಸಿಗ್ತದೆ ಅಥವಾ ಮನೆಯಲ್ಲೇ ನಾವು ಹುರಿಬಹುದು. ನಾನು ಮನೆಯಲ್ಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕೆಂಪು ಮೆಣಸಿನ ಪುಡಿ ಮತ್ತು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆ ನೋಡಿ, ಅದು ನಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬಹುದು. ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೇನೆ. ಮಕ್ಕಳಿಗೆ ಕೊಡುವುದಾದರೆ ಕಡಿಮೆ ಹಾಕಿದ್ರೇ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1 ಸಣ್ಣ ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಇದಕ್ಕೆ ತೆಂಗಿನ ಎಣ್ಣೆಯೇ ಒಳ್ಳೆ ರುಚಿ ಕೊಡುವುದು, ಹಾಗಾಗಿ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಲಿಂಬೆ ಹುಳಿ, ಅಂದರೆ ಲಿಂಬೆ ರಸ ಹಾಕಬೇಕು. ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೋಡಿ ಈ ರೀತಿ. ನಂತರ ತಿನ್ನುವಾಗ ತಕ್ಷಣ ಇದು ಪುರಿಯನ್ನು ಹಾಕಿದರೆ ಆಯಿತು. ನಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಸಾಧಾರಣ ಒಂದು 8 ಹಿಡಿಯಷ್ಟು ಹಾಕಿದ್ದೇನೆ. ಒಂದು ಸಾಧಾರಣ 10 ಲೋಟದಷ್ಟು ಸಹ ಹಾಕ್ಕೊಳ್ಬಹುದು. ಈ ರೀತಿ ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು ಮಾತ್ರ, ಇಲ್ಲಾಂದರೆ ಪೂರಿ ಮೃದುವಾಗ್ತದೆ. ಅದಕ್ಕೋಸ್ಕರ ನೋಡಿ ಬೇಗ ನಾನು ಮಿಕ್ಸ್ ಮಾಡಿದ್ದೇನೆ. ಇನ್ನು ಪ್ಲೇಟಿಗೆ ಹಾಕಿ ತಿನ್ನುವುದೊಂದೇ ಬಾಕಿ. ನೋಡುವಾಗಲೇ ತಿನ್ನಬೇಕು ಅಂತ ಖಂಡಿತ ಅನ್ನಿಸ್ತದಲ್ಲ, ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರ್ತದೆ. ಮಾವಿನಕಾಯಿ ಹಾಕಿದಂತೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ನೋಡಿದ್ರಲ್ಲ, ಹಾಗಾದರೆ ಒಂದು ರೀತಿಯಲ್ಲಿ ನೀವು ನಾನೀಗ ಮಾಡಿದ ಚುರುಮುರಿ ಈಗ ಇನ್ನೊಂದು ರೀತಿಯಲ್ಲಿ ಸಹ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಸಹ ಅಷ್ಟೇ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ, ಮತ್ತು ಇದಕ್ಕೆ ನಾನು ಮುಳ್ಳು ಸೌತೆಕಾಯಿಯ ತುರಿ ಸಹ ಹಾಕಿದ್ದೇನೆ, ಕುಕುಂಬರಿದ್ದು, ಮತ್ತು ಕಾಯಿ ಮಾವಿನ ತುರಿ, ಮಸಾಲೆ ಕಡಲೆ ನೋಡಿ ಇದು, ಮತ್ತು ಸಪೂರ ಸೇವು, ಮತ್ತು ನೆಲಕಡಲೆ ಸಹ ನಾನು ಹುರಿದು ಫ್ರೈ ಮಾಡಿ ರೆಡಿ ಇಟ್ಟಿದ್ದೇನೆ. ಇದೆಲ್ಲವನ್ನು ಈಗ ಒಂದು ಪಾತ್ರೆಗೆ ಹಾಕುವ, ಮಿಕ್ಸ್ ಮಾಡುವ ಪಾತ್ರೆಗೆ. ಇವತ್ತು ನಾನು ಸ್ವಲ್ಪ ಮಾಡೋದ್ರಿಂದ ಅರ್ಧ ಕಪ್ಪು ಹಾಕ್ತಾ ಇದ್ದೇನೆ. ಕುಕುಂಬರ್ ಹಾಕಿದರೆ ಇನ್ನೊಂದು ರೀತಿಯ ಟೇಸ್ಟ್ ಕೊಡ್ತದೆ. ಸಣ್ಣಗೆ ಹೆಚ್ಚಿದ 1 ಟೇಬಲ್ ಸ್ಪೂನ್ನಷ್ಟು ಕಾಯಿ ಮೆಣಸು, ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಇದು ನೋಡಿ ಹುರಿದ ನೆಲಗಡಲೆ, ಇದನ್ನು ಅಷ್ಟೇ, ಮತ್ತು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಎಲ್ಲ ಹಾಕಬೇಕು. ಸ್ವಲ್ಪ ಉಪ್ಪು ಮತ್ತು ಕೆಂಪು ಮೆಣಸಿನ ಪುಡಿ ನೋಡಿ ಹಾಕ್ಕೊಳ್ಬೋದು. ಖಾರ ನಾನು ಸ್ವಲ್ಪವೇ ಹಾಕಿದ್ದೇನೆ. ಇದನ್ನು ಅಷ್ಟೇ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಅರ್ಧ ಲಿಂಬೆ ಹುಳಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ನಂತರ ಈ ಪುರಿಯನ್ನು ಹಾಕಿ ತಕ್ಷಣ ತಿನ್ನಲಿಕ್ಕೆ ಕೊಟ್ಟರೆ ರೆಡಿ ಆಯಿತು ಚುರುಮುರಿ. ಬೀದಿ ಬದಿಗಳಲ್ಲಿ ಮಾರಾಟ ಮಾಡ್ತಾರೆ ನೋಡಿ, ನಾವು ಎಷ್ಟು ಇಷ್ಟಪಟ್ಟು ತಿಂತೇವೆ ಅದನ್ನು. ಮನೆಯಲ್ಲೇ ನಾವು ರುಚಿಯಾಗಿ ಮಾಡಿದರೆ ಇನ್ನಷ್ಟು ರುಚಿ ಹೆಚ್ಚಿರ್ತದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡುವ ತಿಂಡಿ ಇದು. ಈಗ ನೋಡಿ ಇದನ್ನು ಪ್ಲೇಟಿಗೆ ಹಾಕಿ ತಿನ್ನುವುದೊಂದೇ ಬಾಕಿ. ನೋಡುವಾಗಲೇ ತಿನ್ನಲಿಕ್ಕೆ ಆಸೆ ಆಗ್ತದಲ್ಲ ಫ್ರೆಂಡ್ಸ್, ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದು ನೋಡಿ ಕೊನೆಗೆ ನಾನು ಇದಕ್ಕೆ ಸೇವು ಹಾಕಿದ್ದೇನೆ, ಇದು ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ. ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.